ಆಲ್ಬರ್ಟ್ ಐನ್ಸ್ಟೈನ್ ಪ್ರಕಾರ ಭವಿಷ್ಯದಲ್ಲಿ ಪ್ರಯಾಣಿಸಲು ನಾವು ಬೆಳಕಿನ ವೇಗವನ್ನು ಸಂಪರ್ಕಿಸಬೇಕು, ಭೂತಕಾಲಕ್ಕೆ ಪ್ರಯಾಣಿಸಲು ನಾವು ಬೆಳಕಿನ ವೇಗವನ್ನು ಮೀರಬೇಕು. ಟೈಮ್ ಟ್ರಾವೆಲಿಂಗ್ಗಾಗಿ ಪ್ರಸ್ತುತ ದಾಖಲೆ ಹೊಂದಿರುವವರು ಸೆರ್ಗೆ ಕ್ರಿಕಲೆವ್. ಅವರು ಸುಮಾರು 17,450 ಪ್ರತಿ ಗಂಟೆಗೆ ಮೈಲಿ ಕಕ್ಷೆಯಲ್ಲಿ ಸುಮಾರು 337 ಮಿಲಿಯನ್ ಮೈಲುಗಳಷ್ಟು ಪ್ರಯಾಣಿಸಿದ್ದಾರೆ. ಭವಿಷ್ಯದಲ್ಲಿ ಒಟ್ಟು 0.02 ಸೆಕೆಂಡುಗಳನ್ನು ತಲುಪುತ್ತಾರೆ. ಇದರರ್ಥ ಇಂದಿನಿಂದ ಅವನು ತೆಗೆದುಕೊಳ್ಳುವುದನ್ನು ನೋಡುವ ಮೊದಲು ಅವನು ಸೆಕೆಂಡಿನ 200ನೇ ಒಂದು ಹೆಜ್ಜೆ ಇಡುತ್ತಾನೆ. ನೀವು ವಿವರಿಸಿರುವಂತೆ ಭವಿಷ್ಯದ ಸಮಯ ಪ್ರಯಾಣ ಸಾಧ್ಯ. ಆದರೆ ಯಾರೂ ಹಿಂದೆ ಪ್ರಯಾಣಿಸಿಲ್ಲ. ನಾವು ಬೆಳಕಿನ ತಡೆಗೋಡೆಯನ್ನು ಮುರಿಯದ ಹೊರತು ಯಾರೂ ಹಾಗೆ ಮಾಡುವುದಿಲ್ಲ. ಕೆಳಗಿನ ಪುರಾವೆಗಳು ನಿಮಗೆ ತೋರಿಸುತ್ತವೆ. 10. ಬೂಟ್ಸ್ಟ್ರ್ಯಾಪ್ ವಿರೋಧಾಭಾಸ. ಈ ಪದವು ರಾಬರ್ಟ್ ಹೆನ್ಲಿನ್ ಅವರ ಬೈ ಹಿಸ್ ಬೂಟ್ಸ್ಟ್ರ್ಯಾಪ್ಸ್ ಎಂಬ ಸಣ್ಣ ಕಥೆಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ನಿಮ್ಮ ಬೂಟ್ಸ್ಟ್ರ್ಯಾಪ್ಗಳಿಂದ ನಿಮ್ಮನ್ನು ಮೇಲಕ್ಕೆ ಎಳೆಯಿರಿ ಎಂಬ ಪದವು ಸ್ವಯಂ ಸಮರ್ಥನೀಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಅದು ಅಸ್ತಿತ್ವದಲ್ಲಿರಲು ಯಾವುದೇ ಬಾಹ್ಯ ಪ್ರಚೋದನೆಯ ಅಗತ್ಯವಿಲ್ಲ. ಪರ್ಯಾಯ ಇತಿಹಾಸವು ಸಮಯ ಪ್ರಯಾಣದ ಜನಪ್ರಿಯ ಪರಿಕಲ್ಪನೆಯಾಗಿದೆ ಮತ್ತು ಅದರ ಮೂಲಕ ಹಿಂತಿರುಗುವಾಗ ಆಕಸ್ಮಿಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಇತಿಹಾಸವನ್ನು ಬದಲಾಯಿಸುವ ಪ್ರಮೇಯವನ್ನು ಕೇಂದ್ರೀಕರಿಸುತ್ತದೆ. ಇದಕ್ಕೆ ಒಂದು ಪ್ರತಿವಾದವೆಂದರೆ, ಸಮಯ ಪಯಣಿಗರು ಇತಿಹಾಸದಲ್ಲಿ ಮಾಡುವ ಯಾವುದೇ ಬದಲಾವಣೆಯು ನಿಖರವಾಗಿ ಯಾವಾಗಲೂ ಸಂಭವಿಸಬೇಕಾಗಿತ್ತು. ಆದರೆ ಈ ಪ್ರತಿವಾದವು ತಿಳಿಸದ ವಿರೋಧಾಭಾಸದ ಅಂಶವೆಂದರೆ, ಸಮಯದ ಮೂಲಕ ಪ್ರಯಾಣಿಸುವ ಯಾವುದೇ ವಸ್ತುವು ಸಾಮಾನ್ಯವಾಗಿ ವಯಸ್ಸಾಗುತ್ತಿದೆ ಎಂಬ ಸರಳ ಸತ್ಯವಾಗಿದೆ. ಶಾಶ್ವತವಾಗಿ ಯುವಕರಾಗಿ ಉಳಿಯಲು ಒಬ್ಬ ವ್ಯಕ್ತಿಯು ಬೆಳಕಿಗಿಂತ ವೇಗವಾಗಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಅವನು 10 ವರ್ಷಗಳ ನಂತರ ಭೂಮಿಗೆ ಹಿಂತಿರುಗಬಹುದು, ಆದರೆ ಭೂಮಿಗೆ 1,000 ವಯಸ್ಸಾಗಿರುತ್ತದೆ. ಆದರೆ ಅವನು ಇನ್ನೂ 10 ವರ್ಷ ವಯಸ್ಸಾಗಿದ್ದಾನೆ ಮತ್ತು ಅಂತಿಮವಾಗಿ ಸಾಯುತ್ತಾನೆ. ನಿರ್ಜೀವ ವಸ್ತುಗಳಿಗೂ ಅದೇ ಹೋಗುತ್ತದೆ. ನಿಮ್ಮ ಆಸ್ಕರ್ ಸ್ವೀಕಾರ ಭಾಷಣವನ್ನು ನೀವು ತಪ್ಪಾಗಿ ಇರಿಸಿದ್ದೀರಿ ಎಂದು ಹೇಳಿ. ಆದ್ದರಿಂದ ನೀವು ನಿಮ್ಮ ಟೈಮ್ ಮೆಷಿನ್ಗೆ ಹೋಗುತ್ತೀರಿ ಮತ್ತು ಕಾಗದದ ಹಾಳೆ ಎಲ್ಲಿದೆ ಎಂದು ನಿಮಗೆ ಇನ್ನೂ ತಿಳಿದಿರುವ ಸಮಯಕ್ಕೆ 30 ನಿಮಿಷಗಳ ಕಾಲ ಹಿಂತಿರುಗಿ, ಅದನ್ನು ಹಿಂಪಡೆಯಿರಿ ಮತ್ತು ಅದನ್ನು ತಲುಪಿಸಲು ಸಮಯಕ್ಕೆ ಸರಿಯಾಗಿ ಭವಿಷ್ಯಕ್ಕೆ ಹಿಂತಿರುಗಿ ನಿಮ್ಮ ಲಿಂಕನ್ ಅಭಿನಯಕ್ಕಾಗಿ. ಆದರೆ ಬಿಂದುವಿಗೆ, ಸಮಯದ ಮೂಲಕ ಪ್ರಯಾಣಿಸುವ ಯಾವುದೇ ವಸ್ತು, ಪ್ರವಾಸದ ಅವಧಿಗೆ, ಇನ್ನು ಮುಂದೆ ಇತಿಹಾಸದ ಮೇಲೆ ಪ್ರಭಾವ ಬೀರುವುದಿಲ್ಲ. 100 ಮಿಲಿಯನ್ ವರ್ಷಗಳ ನಂತರ ಆ ಕಾಗದದ ಹಾಳೆಯು ಪ್ರಯಾಣಿಕನಂತೆ ಧೂಳಿನಿಂದ ಕೂಡಿದೆ. ಆದರೆ ಪ್ರದರ್ಶನವು ಮುಂದುವರಿಯಬೇಕು ಮತ್ತು ಆಸ್ಕರ್ ಅದೇ ವ್ಯಕ್ತಿಗೆ ಹೋಗುತ್ತದೆ. ಅವರು ಈಗ ಭಾಷಣವಿಲ್ಲದೆ ಅದನ್ನು ಸ್ವೀಕರಿಸುತ್ತಾರೆ, ಏಕೆಂದರೆ ಭವಿಷ್ಯದಲ್ಲಿ ಅವನಿಗೆ ಹಿಂತಿರುಗಲು ಇತಿಹಾಸದ ಹೊರಗೆ ಇನ್ನು ಮುಂದೆ ಅಸ್ತಿತ್ವದಲ್ಲಿಲ್ಲ. ಈಗ ಇತಿಹಾಸದ ಮೂಲಕ ಹಿಂತಿರುಗುವ ಮಾಹಿತಿಯ ಪರಿಕಲ್ಪನೆಯನ್ನು ಪರಿಗಣಿಸೋಣ. ನೀವು ಸಮಯ ಯಂತ್ರವನ್ನು ಆವಿಷ್ಕರಿಸಿ ಮತ್ತು 1,000 ವರ್ಷಗಳ ಹಿಂದೆ ಪ್ರಯಾಣಿಸಲು ಅದನ್ನು ಬಳಸಿ ಎಂದು ಹೇಳಿ. ನೀವು ಆ ಕಾಲದ ಜನರೊಂದಿಗೆ ಸಮಯ ಪ್ರಯಾಣದ ಜ್ಞಾನವನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಅವರು ಅದನ್ನು ಸಮಯ ಯಂತ್ರವನ್ನು ಆವಿಷ್ಕರಿಸಲು ಬಳಸುತ್ತಾರೆ. 1,000 ವರ್ಷಗಳ ನಂತರ ನೀವು ಸಮಯ ಯಂತ್ರವನ್ನು ಕಂಡುಹಿಡಿದಿದ್ದೀರಿ, ಸಮಯಕ್ಕೆ ಹಿಂತಿರುಗಿ, ಇತ್ಯಾದಿ. ಈಗ ನಮಗೆ ಒಂದು ಸಮಸ್ಯೆ ಇದೆ, ಯಾವುದೋ ಒಂದಕ್ಕಿಂತ ಹೆಚ್ಚು ಮೂಲಗಳು ಇರುವಂತಿಲ್ಲವಾದ್ದರಿಂದ ಸಮಯ ಪ್ರಯಾಣದ ಆವಿಷ್ಕಾರವು ಪರಿಣಾಮಕಾರಿಯಾಗಿ ಯಾವುದನ್ನೂ ಹೊಂದಿಲ್ಲ ಮತ್ತು ಈ ಅಪ್ಲಿಕೇಶನ್ ಶೂನ್ಯದಿಂದ ಭಾಗಿಸುವಂತೆಯೇ ಅನಿರ್ದಿಷ್ಟವಾಗಿದೆ. 9. ದುರ್ಬಲ ಕಾಸ್ಮಿಕ್ ಸೆನ್ಸಾರ್ಶಿಪ್ ಕಲ್ಪನೆ. ಸ್ಟೀಫನ್ ಹಾಕಿಂಗ್ ತಮ್ಮ ವೃತ್ತಿಜೀವನವನ್ನು ಕಪ್ಪು ಕುಳಿಗಳೊಂದಿಗೆ ಕೆಲಸ ಮಾಡಿದ್ದಾರೆ ಮತ್ತು ಅವರ ಕೆಲಸದ ಮೇಲೆ ನಮಗೆ ತಿಳಿದಿರುವ ಹೆಚ್ಚಿನವುಗಳು. ಕಪ್ಪು ಕುಳಿಯ ಮೇಲ್ಮೈಯು ಈವೆಂಟ್ ಹಾರಿಜಾನ್ ಆಗಿದೆ ಮತ್ತು ಯಾವುದೇ ವಸ್ತುವು ಇದನ್ನು ದಾಟಿ ರಂಧ್ರವನ್ನು ಪ್ರವೇಶಿಸಿದಾಗ ಅದು ಇನ್ನು ಮುಂದೆ ನಮ್ಮ ಬಾಹ್ಯಾಕಾಶ ನಿರಂತರತೆಯಲ್ಲಿ ಅಸ್ತಿತ್ವದಲ್ಲಿಲ್ಲ. ಇದು ತೀವ್ರ ಗುರುತ್ವಾಕರ್ಷಣೆಯಿಂದ ಏಕತ್ವ ಎಂದು ಕರೆಯಲ್ಪಡುವ ಶಕ್ತಿಯ ಅನಂತ ತೆಳುವಾದ ಎಳೆಗೆ ಎಳೆಯಲ್ಪಡುತ್ತದೆ. ಹಾಕಿಂಗ್ ಅವರ ಕೃತಿಯು ಕಪ್ಪು ಕುಳಿಯ ಭಯಂಕರ ಶಕ್ತಿಯು ಮಾತ್ರ ಏಕತ್ವವನ್ನು ಸೃಷ್ಟಿಸುತ್ತದೆ ಎಂದು ಸಿದ್ಧಾಂತಗೊಳಿಸುತ್ತದೆ. ದುರ್ಬಲವಾದ ಕಾಸ್ಮಿಕ್ ಸೆನ್ಸಾರ್ಶಿಪ್ ಊಹೆಯು ಕಪ್ಪು ಕುಳಿಯಿಂದ ಮರೆಮಾಡಲಾಗದ ಯಾವುದೇ ಏಕತ್ವವಿಲ್ಲ ಎಂದು ಪ್ರತಿಪಾದಿಸುತ್ತದೆ ಮತ್ತು ಹೀಗಾಗಿ ಯಾವುದೇ ಏಕತ್ವವನ್ನು ಎಂದಿಗೂ ಗಮನಿಸಲಾಗುವುದಿಲ್ಲ. ಏಕತ್ವವು ವಿಶ್ವವಿಜ್ಞಾನದ ಒಂದು ಪ್ರಮುಖ ಮಾತನಾಡುವ ಅಂಶವಾಗಿದೆ, ಏಕೆಂದರೆ ಕಪ್ಪು ಕುಳಿಗಳ ಒಂದು ಸಿದ್ಧಾಂತವು ಗುರುತ್ವಾಕರ್ಷಣೆಯ ಎಳೆತಗಳನ್ನು ಎಷ್ಟು ಪ್ರಬಲವಾಗಿ ಚಿತ್ರಿಸುತ್ತದೆ ಮತ್ತು ಅವುಗಳು ಪ್ರವೇಶಿಸುವ ಯಾವುದೇ ವಸ್ತುವಿಗೆ ಅವು ಬೆಳಕಿನ ವೇಗಕ್ಕಿಂತ ವೇಗವನ್ನು ನೀಡುತ್ತವೆ. ಏಕತ್ವವು ಕಪ್ಪು ಕುಳಿಯ ಗುರುತ್ವಾಕರ್ಷಣೆಯ ಎಂಜಿನ್ ಆಗಿದೆ. ಆದ್ದರಿಂದ ಬಾಹ್ಯಾಕಾಶ ನೌಕೆಯು ಬೆಳಕಿನ ತಡೆಗೋಡೆಯನ್ನು ಮುರಿಯಲು ಬಯಸಿದರೆ ಅದು ಕಪ್ಪು ಕುಳಿಯ ಮೂಲಕ ಮಾತ್ರ ಪ್ರಯಾಣಿಸಬೇಕಾಗುತ್ತದೆ ಮತ್ತು ಇನ್ನೊಂದು ಬದಿಯಿಂದ ಹೊರಹೊಮ್ಮಿದ ನಂತರವೂ ಈ ವೇಗದಲ್ಲಿ ಪ್ರಯಾಣಿಸುತ್ತಿರುತ್ತದೆ. ಅಂದರೆ ಬಾಹ್ಯಾಕಾಶ ನೌಕೆಯನ್ನು ಬೆಳಕಿನ ವೇಗವನ್ನು ದಾಟಲು ಪ್ರಾರಂಭಿಸುತ್ತದೆ, ಹಿಂದೆ ಕೆಲವು ಹಂತದಲ್ಲಿ ಭೂಮಿಗೆ ಹಿಂತಿರುಗಿ. ಆದರೆ ಯಾವುದೇ ವಸ್ತುವು ಕಪ್ಪು ಕುಳಿಯ ಏಕತ್ವವನ್ನು ಬದುಕಲು ಸಾಧ್ಯವಿಲ್ಲ. ಇಲ್ಲಿ ಮ್ಯಾಟರ್ ವಾಸ್ತವವಾಗಿ ನಾಶವಾಗಬಹುದು, ಸ್ಪಷ್ಟವಾಗಿ ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮವನ್ನು ಉಲ್ಲಂಘಿಸುತ್ತದೆ. ಆದ್ದರಿಂದ ಕಪ್ಪು ಕುಳಿಗಳ ಹೊರಗೆ ಏಕವಚನಗಳು ಅಸ್ತಿತ್ವದಲ್ಲಿವೆ ಎಂದು ಸಾಬೀತುಪಡಿಸುವವರೆಗೆ ಹಿಂದಿನದಕ್ಕೆ ಪ್ರಯಾಣಿಸುವ ಈ ವಿಧಾನವು ಅಸಾಧ್ಯವಾಗಿದೆ.
8. ದಿ ಕ್ರೋನಾಲಜಿ ಪ್ರೊಟೆಕ್ಷನ್ ಕಂಜೆಕ್ಚರ್. ಇದನ್ನು ಹಾಕಿಂಗ್ ಸ್ವತಃ ಕನಸು ಕಂಡಿದ್ದಾರೆ ಮತ್ತು ಅದರಲ್ಲಿ ಸಂಖ್ಯೆಗಳಿಲ್ಲದೆ ಬಹಳಷ್ಟು ಗಣಿತವಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಊಹೆಯು ಮುಚ್ಚಿದ ಟೈಮ್ಲೈನ್ ಕರ್ವ್ನಂತಹ ಯಾವುದೇ ವಿಷಯಗಳಿಲ್ಲ ಎಂದು ಬಯಸುತ್ತದೆ. ಸಿಟಿಸಿ ಎನ್ನುವುದು ಯಾವುದೇ ವಸ್ತುವಿನ ಮುಚ್ಚಿದ ಮಾರ್ಗವಾಗಿದ್ದು ಅದು 4 ಆಯಾಮದ ಸ್ಪೇಸ್ಟೈಮ್ ಮೂಲಕ ಚಲಿಸುತ್ತದೆ. ಮಾರ್ಗವು ವಸ್ತುವನ್ನು ಅದರ ಆರಂಭಿಕ ಹಂತಕ್ಕೆ ಮರಳಿ ತಂದರೆ ಮಾರ್ಗವು ಮುಚ್ಚಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಸಿಟಿಸಿಗಳು ಅಸ್ತಿತ್ವದಲ್ಲಿದ್ದರೆ ಯಾವುದೇ ಗಣಿತದ ಸಿದ್ಧಾಂತವು ಇನ್ನೂ ಊಹಿಸಲು ಸಾಧ್ಯವಿಲ್ಲ. ಅವರ ಅಸ್ತಿತ್ವವನ್ನು ಪ್ರದರ್ಶಿಸಿದರೆ ಹಾಕಿಂಗ್ ಅವರ ಊಹೆಯು ಸ್ಪಷ್ಟವಾಗಿ ಸುಳ್ಳು ಮತ್ತು ಭೂತಕಾಲಕ್ಕೆ ಪ್ರಯಾಣಿಸಲು ಸಾಧ್ಯವಿದೆ. ಬಹುಶಃ ಮುಂದಿನ ಪ್ರವೇಶದ ಮೂಲಕ ಸಿಟಿಸಿಗಳು ಅಸ್ತಿತ್ವದಲ್ಲಿಲ್ಲದಿದ್ದರೆ ಊಹೆಯು ನಿಜವಾಗಿದೆ ಮತ್ತು ಹಾಕಿಂಗ್ ಹೇಳುವಂತೆ ಬ್ರಹ್ಮಾಂಡದಾದ್ಯಂತ ಇತಿಹಾಸಕಾರರನ್ನು ರಕ್ಷಿಸಲಾಗಿದೆ. ಸಿಟಿಸಿಗಳು ಅಸ್ತಿತ್ವದಲ್ಲಿವೆಯೇ ಎಂಬುದನ್ನು ಕಂಡುಹಿಡಿಯುವ ನಮ್ಮ ಅತ್ಯಂತ ತಕ್ಷಣದ ಅವಕಾಶವು ಕ್ವಾಂಟಮ್ ಗುರುತ್ವಾಕರ್ಷಣೆಯಲ್ಲಿದೆ. ಗಣಿತಶಾಸ್ತ್ರದ ಶಾಖೆಯು ಬ್ರಹ್ಮಾಂಡದ ಎಲ್ಲಾ 4 ಶಕ್ತಿಗಳನ್ನು ಸಂಯೋಜಿಸಲು ಮೀಸಲಾದ ಒಂದೇ ನೀಲನಕ್ಷೆಯಾಗಿ ಎಲ್ಲಾ ಭೌತಿಕ ಕಾನೂನುಗಳನ್ನು ಮ್ಯಾಕ್ರೋಸ್ಕೋಪಿಕ್ ಮತ್ತು ಸಬ್ಟಾಮಿಕ್ ಮಾಪಕಗಳಲ್ಲಿ ವಿವರಿಸುತ್ತದೆ. 4 ಬಲಗಳು ಸೇರಿವೆ. ನ್ಯೂಕ್ಲಿಯಸ್ಗಳ ಸುತ್ತ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವ ದುರ್ಬಲ ಬಲವು ನಕ್ಷತ್ರಗಳಲ್ಲಿ ಹೈಡ್ರೋಜನ್ ಸಮ್ಮಿಳನವನ್ನು ಪ್ರಾರಂಭಿಸುತ್ತದೆ ಮತ್ತು ಎಲ್ಲಾ ಉಪಪರಮಾಣು ಕಣಗಳ ವಿಕಿರಣಶೀಲ ಕೊಳೆತವನ್ನು ಉಂಟುಮಾಡುತ್ತದೆ. ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ನ್ಯೂಕ್ಲಿಯಸ್ಗಳಾಗಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಪ್ರಬಲ ಶಕ್ತಿ ವಿದ್ಯುತ್ಕಾಂತೀಯತೆ ಮತ್ತು ಗುರುತ್ವಾಕರ್ಷಣೆ. ಸಾಪೇಕ್ಷತೆಯ ಸಾಮಾನ್ಯ ಸಿದ್ಧಾಂತವು ವಿದ್ಯುತ್ಕಾಂತೀಯತೆಯನ್ನು ಹೊರತುಪಡಿಸಿ ಎಲ್ಲವನ್ನೂ ಸಮನ್ವಯಗೊಳಿಸುತ್ತದೆ. ಕ್ವಾಂಟಮ್ ಗುರುತ್ವಾಕರ್ಷಣೆಯು ವಿಭಿನ್ನ ವಿಧಾನವನ್ನು ಬಳಸಿಕೊಂಡು ಗುರುತ್ವಾಕರ್ಷಣೆಯನ್ನು ಹೊರತುಪಡಿಸಿ ಎಲ್ಲವನ್ನೂ ಸಮನ್ವಯಗೊಳಿಸುತ್ತದೆ. ಕ್ವಾಂಟಮ್ ಗುರುತ್ವಾಕರ್ಷಣೆಯನ್ನು ಸಂಪೂರ್ಣವಾಗಿ ಅನ್ವೇಷಿಸುವವರೆಗೆ ಸಿಟಿಸಿಗಳನ್ನು ಮಾತ್ರ ಊಹಿಸಬಹುದು ಮತ್ತು ಅವುಗಳ ಅನುಪಸ್ಥಿತಿಯಲ್ಲಿ ಹಿಂದಿನದಕ್ಕೆ ಪ್ರಯಾಣಿಸಲು ಸಾಧ್ಯವಿಲ್ಲ. 7. ವರ್ಮ್ಹೋಲ್ಗಳು ಭೌತಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದಿಲ್ಲ. ಸಮಯ ಪ್ರಯಾಣದ ಬಗ್ಗೆ ನಮ್ಮ ಎಲ್ಲಾ ತಿಳುವಳಿಕೆಯು ಬ್ರಹ್ಮಾಂಡದ ಭೌತಿಕ ಗುಣಲಕ್ಷಣಗಳು ಮತ್ತು ಪರಸ್ಪರ ಕ್ರಿಯೆಗಳ ಬಗ್ಗೆ ನಮಗೆ ತಿಳಿದಿರುವುದರ ಮೇಲೆ ಆಧಾರಿತವಾಗಿದೆ. ಭೌತಶಾಸ್ತ್ರದ ನಿಯಮಗಳನ್ನು ಸೂಕ್ಷ್ಮ ಪ್ರಮಾಣದಲ್ಲಿ ವಿವರಿಸಲು ಪ್ರಸ್ತುತ ಭೌತಶಾಸ್ತ್ರದಿಂದ ಪ್ರತ್ಯೇಕವಾಗಿರುವ ಗಣಿತಶಾಸ್ತ್ರದ ಶಾಖೆಯನ್ನು ನಾವು ರೂಪಿಸಿದ್ದೇವೆ ಮತ್ತು ನಾವು ಅದನ್ನು ಕ್ವಾಂಟಮ್ ಭೌತಶಾಸ್ತ್ರ ಎಂದು ಕರೆಯುತ್ತೇವೆ. ಈ ಶಾಖೆಯು ಐನ್ಸ್ಟೈನ್-ರೋಸೆನ್ ಸೇತುವೆಗಳ ಅಸ್ತಿತ್ವವನ್ನು ಬಲವಾಗಿ ಸಿದ್ಧಾಂತಗೊಳಿಸುತ್ತದೆ. ಅವುಗಳ ಬಗ್ಗೆ ನಮ್ಮ ತಿಳುವಳಿಕೆಗೆ ಕಾರಣವಾದ 2 ವಿಜ್ಞಾನಿಗಳ ಹೆಸರನ್ನು ಇಡಲಾಗಿದೆ. ಅವುಗಳನ್ನು ಹೆಚ್ಚು ಜನಪ್ರಿಯವಾಗಿ ವರ್ಮ್ಹೋಲ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಅವು ಬಾಹ್ಯಾಕಾಶ ಸಮಯದ ಬಟ್ಟೆಯ ಮೂಲಕ ಸೀಳಿರುವ ರಂಧ್ರಗಳಾಗಿವೆ. ನಾವು ಅವುಗಳನ್ನು ಬಳಸಬಹುದಾದರೆ 2 ಬಿಂದುಗಳ ನಡುವಿನ ಕಡಿಮೆ ಅಂತರವು ಇನ್ನು ಮುಂದೆ ನೇರ ರೇಖೆಯಾಗಿರುವುದಿಲ್ಲ ಆದರೆ ಶೂನ್ಯವಾಗಿರುತ್ತದೆ. ಇದು ಕಾಗದದ ಹಾಳೆಯ ಮೂಲಕ ರಂಧ್ರಗಳನ್ನು ಚುಚ್ಚುವಂತೆಯೇ ಮೂಲ ಮತ್ತು ಗಮ್ಯಸ್ಥಾನದ ಸ್ಥಳದಲ್ಲಿ ಸ್ಥಳಾವಕಾಶವನ್ನು ಪಂಕ್ಚರ್ ಮಾಡುವುದರಿಂದ ಉಂಟಾಗುತ್ತದೆ. ನಂತರ 2 ಬಿಂದುಗಳು ಅತಿಕ್ರಮಿಸುವವರೆಗೆ ಬಾಹ್ಯಾಕಾಶ ಸಮಯವನ್ನು ಪರಿಣಾಮಕಾರಿಯಾಗಿ ಮಡಚಲಾಗುತ್ತದೆ ಮತ್ತು ಪ್ರಯಾಣಿಕನು ಎ ನಿಂದ ಬಿ ವರೆಗೆ ಹಾದು ಹೋಗುತ್ತಾನೆ ಮತ್ತು ಬಾಹ್ಯಾಕಾಶ ಸಮಯವನ್ನು ಅದರ ಮೂಲ ಸ್ಥಿತಿಗೆ ತೆರೆದುಕೊಳ್ಳಲಾಗುತ್ತದೆ. ಯಾವುದೇ ಭೌತಿಕ ಚಲನೆಯು ಸಂಭವಿಸುವುದಿಲ್ಲ ಆದರೆ ಗಮ್ಯಸ್ಥಾನವು ತಿಳಿದಿರುವ ಬ್ರಹ್ಮಾಂಡದ ಇನ್ನೊಂದು ತುದಿಯಲ್ಲಿರಬಹುದು ಮತ್ತು ಬಾಹ್ಯಾಕಾಶ ನೌಕೆಯು ಸಮೀಪಿಸುವುದಿಲ್ಲ ಅಥವಾ ಬೆಳಕಿನ ವೇಗವನ್ನು ಮೀರುವುದಿಲ್ಲ ಆದರೆ ಸರಳವಾಗಿ ಟೆಲಿಪೋರ್ಟ್ ಮಾಡಿತು. ಇದು ಬೆಳಕಿನ ವೇಗವನ್ನು ಸಂಪೂರ್ಣವಾಗಿ ತಪ್ಪಿಸುವ ಮೂಲಕ ಭೂತಕಾಲಕ್ಕೆ ಪ್ರಯಾಣಿಸುವ ಸಾಧ್ಯತೆಯನ್ನು ಅನುಮತಿಸುತ್ತದೆ ಆದರೆ ವರ್ಮ್ಹೋಲ್ನೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಇದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಭೌತಶಾಸ್ತ್ರದ ನಿಯಮಗಳು ನಮಗೆ ತಿಳಿದಿರುವಂತೆ ಅಸ್ತಿತ್ವದಲ್ಲಿಲ್ಲ ಅಥವಾ ವರ್ಮ್ಹೋಲ್ಗಳ ಒಳಗೆ ಅಸ್ತಿತ್ವದಲ್ಲಿಲ್ಲ ಎಂದು ಹೇಳುವುದನ್ನು ಹೊರತುಪಡಿಸಿ ಭೌತಶಾಸ್ತ್ರಕ್ಕೆ ಯಾವುದೇ ಕಲ್ಪನೆಯಿಲ್ಲ. ನಮ್ಮ ಭೌತಶಾಸ್ತ್ರದ ಪರಿಭಾಷೆಯಲ್ಲಿ ವರ್ಮ್ಹೋಲ್ಗಳ ಮೂಲಕ ಪ್ರಯಾಣವನ್ನು ಗ್ರಹಿಸಲು ನಾವು ಪ್ರಯತ್ನಿಸಿದರೆ ನಂತರ ನಾವು ಸಮಸ್ಯೆಯನ್ನು ಪ್ರಾರಂಭಿಸಲು ಉದ್ದೇಶಿಸುತ್ತಿಲ್ಲ ಮತ್ತು ಇನ್ನೂ ಚದರ ಒಂದನ್ನು ಬಿಟ್ಟಿಲ್ಲ. 6. ಭವಿಷ್ಯದಿಂದ ಯಾವುದೇ ಪ್ರವಾಸಿಗರು ಇಲ್ಲ. ಗಣಿತದಿಂದ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಣ. ಸ್ಟೀಫನ್ ಹಾಕಿಂಗ್ ಸೇರಿದಂತೆ ಉನ್ನತ ಗಣಿತ ಸಮುದಾಯದಲ್ಲಿ ನೂರಾರು ಜನರು ದೃಢವಾಗಿ ಹಿಡಿದಿರುವ ಸಿದ್ಧಾಂತವೆಂದರೆ ಬೆಳಕಿನ ಪ್ರಯಾಣಕ್ಕಿಂತ ವೇಗವಾದ ಪ್ರಯಾಣವು ಇರಲಾರದು ಎಂಬುದಕ್ಕೆ ನಾವು ಈಗಾಗಲೇ ಪರಿಶೀಲಿಸಬಹುದಾದ ಪುರಾವೆಗಳನ್ನು ಹೊಂದಿದ್ದೇವೆ. ಭವಿಷ್ಯದ ಯಾರೊಬ್ಬರೂ ಇದೀಗ ನಮ್ಮ ನಡುವೆ ನಡೆಯುತ್ತಿಲ್ಲ. ನಮಗೆ ಗೊತ್ತಿರುವ ಮಟ್ಟಿಗೆ ಈ ನಿಟ್ಟಿನಲ್ಲಿ ಸಭೆಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಶಿಕ್ಷಣತಜ್ಞರು ಮತ್ತು ವೈಜ್ಞಾನಿಕ ಕಾಲ್ಪನಿಕ ಕಥೆಯ ಸರಳ ಹಳೆಯ ಅಭಿಮಾನಿಗಳು ಭಾಗವಹಿಸುತ್ತಾರೆ. ಅದರಲ್ಲಿ ಅವರು ಸಭೆಗಳಲ್ಲಿ ಕಾಣಿಸಿಕೊಳ್ಳಲು ಭವಿಷ್ಯದ ಸಂದರ್ಶಕರನ್ನು ಕಾಯುತ್ತಿರುವಾಗ ವಿಷಯದ ಬಗ್ಗೆ ಕುಳಿತು ಸಂಭಾಷಣೆ ನಡೆಸುತ್ತಾರೆ. ಭವಿಷ್ಯದಲ್ಲಿ ವರ್ಲ್ಡ್ ವಾರ್ II ಬಗ್ಗೆ ನಮಗೆ ತಿಳಿದಿರುವ ರೀತಿಯಲ್ಲಿಯೇ ಜನರು ಈ ಸಭೆಗಳ ಬಗ್ಗೆ ತಿಳಿಯುತ್ತಾರೆ ಎಂಬುದು ಕಲ್ಪನೆ. ಇದು ನಮಗೆ ಇತಿಹಾಸ. ಆದ್ದರಿಂದ ಸಮಯ ಪ್ರಯಾಣವು ಎಂದಾದರೂ ವಾಸ್ತವವಾಗಬೇಕಾದರೆ ಪ್ರಯಾಣಿಕರು ವರ್ತಮಾನದಲ್ಲಿ ಕಾಯುವ ಜನರ ಬಳಿಗೆ ಮರಳಬೇಕು ಮತ್ತು ಅದನ್ನು ಸಾಬೀತುಪಡಿಸಬೇಕು. ಇಲ್ಲಿಯವರೆಗೆ ಸಹಜವಾಗಿ ಇದು ಸಂಭವಿಸಿದಂತೆ ತೋರುತ್ತಿಲ್ಲ ಮತ್ತು ನಾವು ಇಂದಿನಿಂದ ಸಮಯದ ಅಂತ್ಯದವರೆಗೆ ಭವಿಷ್ಯದ ಸಂಪೂರ್ಣ ವಿಷಯದಲ್ಲಿ ಇಲ್ಲಿ ಮಾತನಾಡುತ್ತಿರುವುದರಿಂದ ಭವಿಷ್ಯದ ಉದ್ದಕ್ಕೂ ಅನೇಕ ಸ್ಥಳಗಳಿಂದ ಸಾಕಷ್ಟು ಪ್ರಯಾಣಿಕರು ಇರಬೇಕು.
ಅವರ ಹಿಂದಿನ ಉದ್ದಕ್ಕೂ ಅನೇಕ ಹಂತಗಳಲ್ಲಿ ಇದರ ಒಂದು ಮೋಜಿನ ಟೀಕೆಯೆಂದರೆ, ಜಗತ್ತಿನಲ್ಲಿ ಯಾರಾದರೂ ನಮ್ಮ ಸಮಯವನ್ನು ಏಕೆ ಭೇಟಿ ಮಾಡಲು ಬಯಸುತ್ತಾರೆ? ಸೆಪ್ಟೆಂಬರ್ 1939 ಅರ್ಥಪೂರ್ಣವಾಗಿದೆ, ಆದರೆ ಇಂದು ಅವರು ನಮಗೆ ಏನಾದರೂ ಎಚ್ಚರಿಕೆ ನೀಡಿದರೆ ಅದು ಏನಾಗುತ್ತದೆ? ನೈಜ ಪ್ರಪಂಚದ ಶಾಂತಿಯನ್ನು ಹೇಗೆ ಪರಿಣಾಮ ಬೀರಬಹುದು ಎಂಬುದರ ಕುರಿತು ಅವರು ಕೆಲವು ಅದ್ಭುತ ತತ್ವಶಾಸ್ತ್ರದೊಂದಿಗೆ ಹಿಂದಿರುಗುತ್ತಾರೆಯೇ? 5. ಅವಳಿ ವಿರೋಧಾಭಾಸ. ಈ ವಿರೋಧಾಭಾಸವು ಭವಿಷ್ಯದ ಪ್ರಯಾಣದೊಂದಿಗೆ ಹೆಚ್ಚು ಸರಿಯಾಗಿ ವ್ಯವಹರಿಸುತ್ತದೆ. ಇದು 2 ನವಜಾತ, ಒಂದೇ ರೀತಿಯ ಅವಳಿಗಳನ್ನು ಒಳಗೊಂಡಿರುತ್ತದೆ. ಒಬ್ಬರು ಭೂಮಿಯ ಮೇಲೆ ಉಳಿಯುತ್ತಾರೆ ಮತ್ತು ಒಬ್ಬರು 4 ಬೆಳಕಿನ ವರ್ಷಗಳ ದೂರದಲ್ಲಿರುವ ಹತ್ತಿರದ ನಕ್ಷತ್ರವಾದ ಪ್ರಾಕ್ಸಿಮಾ ಸೆಂಟೌರಿಗೆ ಪ್ರಯಾಣಿಸುತ್ತಾರೆ. ಬಾಹ್ಯಾಕಾಶ ನೌಕೆಯು ಬೆಳಕಿನ ವೇಗದಲ್ಲಿ 80% ಪ್ರಯಾಣಿಸಿದರೆ ಇದು ವಿನೋದಮಯವಾಗಿ ಹೆಚ್ಚು ವಾಸ್ತವಿಕವಾಗಿ ತೋರುತ್ತದೆ. ರೌಂಡ್ ಟ್ರಿಪ್ 10 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ, ಅಂದರೆ ಭೂಮಿಯ ಮೇಲಿನ ಅವಳಿ ತನ್ನ ಸಹೋದರ ಹಿಂದಿರುಗಿದಾಗ 10 ವರ್ಷ ವಯಸ್ಸಾಗಿರುತ್ತದೆ. ಆದರೆ ಬಾಹ್ಯಾಕಾಶ ನೌಕೆಯಲ್ಲಿ ಸಿಬ್ಬಂದಿ ಪ್ರೋಮಿಕ್ಸಾ ಸೆಂಟೌರಿ ಮತ್ತು ಭೂಮಿಯು ಸಹ ಕ್ರಾಫ್ಟ್ಗೆ ಸಂಬಂಧಿಸಿದಂತೆ ಚಲಿಸುವುದನ್ನು ಗಮನಿಸುತ್ತಾರೆ ಮತ್ತು ಇದು ಎ ಮತ್ತು ಬಿ ಪಾಯಿಂಟ್ಗಳನ್ನು 2.4 ಬೆಳಕಿನ ವರ್ಷಗಳ ದೂರಕ್ಕೆ ಕಡಿಮೆ ಮಾಡುತ್ತದೆ. 4 ಅಲ್ಲ, ಪ್ರಯಾಣದ ಪ್ರತಿ ಲೆಗ್ 2.4 ಬೆಳಕಿನ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ವೇಗದಿಂದ ಭಾಗಿಸಿ, ಬೆಳಕಿನ ವೇಗದ 80%, 3 ವರ್ಷಗಳ ಅವಧಿಗೆ ಒಂದು ಮಾರ್ಗ, 6 ರೌಂಡ್ ಟ್ರಿಪ್. ಹೀಗಾಗಿ ಅವಳಿ ಆನ್ಬೋರ್ಡ್ಗೆ ಅದೇ ಸಾಪೇಕ್ಷ ಅವಧಿಯಲ್ಲಿ 6 ವರ್ಷ ವಯಸ್ಸಾಗಿರುತ್ತದೆ. ಇದು ತಾರ್ಕಿಕವಾಗಿ ಸಾಧ್ಯವಲ್ಲ. ಒಂದು ಅವಳಿ ಬೆಳಕಿನ ವೇಗದ 101% ಅಥವಾ ಅದಕ್ಕಿಂತ ಹೆಚ್ಚು ಪ್ರಯಾಣಿಸುವ ಪರಿಣಾಮವು ಅಸಾಧ್ಯವಾಗಿದೆ. ಇದು ಕನಿಷ್ಠ ನಾವು ಅರ್ಥಮಾಡಿಕೊಂಡಂತೆ ಈ ಸನ್ನಿವೇಶದ ಪ್ರಕಾರ ಅವನು ಭೂತಕಾಲಕ್ಕೆ ಪ್ರಯಾಣಿಸಲು ಮತ್ತು ಅಸ್ತಿತ್ವವನ್ನು ನಿಲ್ಲಿಸುವಂತೆ ಮಾಡುತ್ತದೆ, ಅಂದರೆ ಆನ್ಬೋರ್ಡ್ನಿಂದ ಕಣ್ಮರೆಯಾಗುತ್ತದೆ ಮತ್ತು ಭೂಮಿಯ ಮೇಲಿನ ಅವನ ಸಹೋದರನಿಗೆ ಹಿಂತಿರುಗುವುದಿಲ್ಲ. 4. ಎ ಸಮ mc ಚೌಕ. ಗಣಿತಶಾಸ್ತ್ರದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಮೀಕರಣವು ಶಕ್ತಿ ಮತ್ತು ದ್ರವ್ಯರಾಶಿಯ ಸಂಬಂಧವನ್ನು ವಿವರಿಸುತ್ತದೆ. 1942 ರಲ್ಲಿ ಇದು ಪ್ರಬಲವಾದ ಹೊಸ ಆಯುಧಕ್ಕಾಗಿ ಉತ್ತಮ ಉಪಾಯವೆಂದು ಕುಖ್ಯಾತವಾಗಿ ವಶಪಡಿಸಿಕೊಂಡಿತು. ಐನ್ಸ್ಟೈನ್ಗೆ ಇದನ್ನು ದೊಡ್ಡದಾದ, ಉತ್ತಮವಾದ ಬಾಂಬ್ ಅನ್ನು ನಿರ್ಮಿಸಲು ಬಳಸಬಹುದೆಂದು ತಿಳಿದಿರಲಿಲ್ಲ ಮತ್ತು ಎನ್ರಿಕೋ ಫೆರ್ಮಿ ಮತ್ತು ರಾಬರ್ಟ್ ಒಪೆನ್ಹೈಮರ್ ಟೆನ್ನೆಸ್ಸಿಯ ಓಕ್ ರಿಡ್ಜ್ನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ವಿವರಿಸಿದಾಗ ಕಣ್ಣೀರು ಹಾಕಿದರು. ಯಾವುದೇ ಗಾತ್ರದ ವಸ್ತುವಿನಲ್ಲಿ ಎಷ್ಟು ಶಕ್ತಿಯು ಒಳಗೊಂಡಿರುತ್ತದೆ ಎಂಬುದನ್ನು ವಿವರಿಸುವುದರ ಹೊರತಾಗಿ, ಇದು ವೇಗವಾಗಿ ಚಲಿಸಿದಾಗ ದ್ರವ್ಯರಾಶಿಗೆ ಏನಾಗುತ್ತದೆ ಎಂಬುದರ ಪರಿಶೋಧನೆಯನ್ನು ಒದಗಿಸುತ್ತದೆ. ಯಾವುದಾದರೂ ವೇಗವಾಗಿ ಚಲಿಸುತ್ತದೆ, ಅದರ ಪ್ರಯಾಣವನ್ನು ಉಳಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಒಂದು ವಸ್ತುವು ಬೆಳಕಿನ ವೇಗವನ್ನು ಸಮೀಪಿಸಿದಾಗ ಅದು ಅನಂತ ದ್ರವ್ಯರಾಶಿಯನ್ನು ಸಮೀಪಿಸುತ್ತದೆ ಮತ್ತು ಹೀಗಾಗಿ ಅದನ್ನು ಮುಂದಕ್ಕೆ ಮುಂದೂಡುವುದನ್ನು ಮುಂದುವರಿಸಲು ಅನಂತ ಶಕ್ತಿಯ ಅಗತ್ಯವಿರುತ್ತದೆ. ಇದು ಭವಿಷ್ಯದಲ್ಲಿ ಪ್ರಯಾಣಿಸುವುದನ್ನು ನಿಷೇಧಿಸುವುದಿಲ್ಲ, ಏಕೆಂದರೆ ಒಂದು ವಸ್ತುವು ಬೆಳಕಿನ ತಡೆಗೋಡೆಗೆ ಸಮೀಪಿಸಬೇಕಾಗಿದೆ. ನೀವು ಬಿಯರ್ ಪಡೆಯಲು ಅಡುಗೆಮನೆಗೆ ಕಾಲಿಟ್ಟಾಗ ನೀವು ಅದನ್ನು ಸಮೀಪಿಸುತ್ತೀರಿ. ನೀವು ಪ್ರಯಾಣಿಸಿರುವ ಭವಿಷ್ಯದ ದೂರವು ತುಂಬಾ ಅತ್ಯಲ್ಪವಾಗಿದೆ, ಆದರೆ ತಾಂತ್ರಿಕವಾಗಿ ನೀವು ಅಷ್ಟೇ ಅತ್ಯಲ್ಪ ಪ್ರಮಾಣದ ದ್ರವ್ಯರಾಶಿಯನ್ನು ಪಡೆಯುತ್ತೀರಿ. ಬಾಹ್ಯಾಕಾಶ ನೌಕೆಯಂತಹ ದೊಡ್ಡ ವಸ್ತುವನ್ನು ಮುಂದೂಡಲು ಅಗತ್ಯವಿರುವ ಶಕ್ತಿಯು ಭವಿಷ್ಯದಲ್ಲಿ ಯಾವುದೇ ಅರ್ಥಪೂರ್ಣ ಅಂತರವನ್ನು ಹೊಂದಿದೆ. ಆ ಅರ್ಥವು ನಮ್ಮ ಉಲ್ಲೇಖದ ಚೌಕಟ್ಟಿಗೆ ಸಂಬಂಧಿಸಿದೆ. ಇದು ನಮಗೆ ತಿಳಿದಿರುವ ಅತಿದೊಡ್ಡ ನಕ್ಷತ್ರವಾದ ವಿ ಕ್ಯಾನಿಸ್ ಮೇಜೋರಿಸ್ನಲ್ಲಿರುವ ಶಕ್ತಿಗಿಂತ ಹೆಚ್ಚಾಗಿರುತ್ತದೆ ಅಥವಾ ಸಮಾನವಾಗಿರುತ್ತದೆ. ಆದರೆ ಬೆಳಕಿನ ತಡೆಗೋಡೆಯನ್ನು ಮುರಿಯಲು ಪ್ರಯಾಣಿಕನು ಹಿಂದಿನದಕ್ಕೆ ಹೋಗುವಂತೆ ಮಾಡುತ್ತದೆ ಮತ್ತು ಇದಕ್ಕೆ ಅನಂತ ಮತ್ತು ಅನಂತಕ್ಕಿಂತ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಇದನ್ನು ಸಾಧಿಸುವುದು ಅಸಾಧ್ಯ. 3. ತಾತ್ಕಾಲಿಕ ಕಾರಣದ ಲೂಪ್. ಇದು ಒಂದು ವಿರೋಧಾಭಾಸವಾಗಿದೆ ಮತ್ತು ಒಂದು ನಿರ್ದಿಷ್ಟ ಸನ್ನಿವೇಶದೊಂದಿಗೆ ವ್ಯವಹರಿಸುತ್ತದೆ. ಮೊದಲ ಬಾರಿಗೆ ಯಂತ್ರದ ಆವಿಷ್ಕಾರ. ಆವಿಷ್ಕಾರಕನು ತನ್ನ ಅಜ್ಜ ಮತ್ತು ಅಜ್ಜಿಯನ್ನು ಪ್ರೀತಿಯಲ್ಲಿ ಬೀಳುವಂತೆ ಮಾಡುವ ಪ್ರಯತ್ನದಲ್ಲಿ ಹಿಂದೆ ಪ್ರಯಾಣಿಸುತ್ತಾನೆ. ಆಕಸ್ಮಿಕವಾಗಿ ತನ್ನ ಅಜ್ಜನನ್ನು ಕೊಲ್ಲುತ್ತಾನೆ. ಈಗ ಭವಿಷ್ಯದಲ್ಲಿ ಅಸ್ತಿತ್ವದಲ್ಲಿರಲು ಹತಾಶನಾಗಿ ಅವನು ತನ್ನ ಭವಿಷ್ಯದ ಅಜ್ಜಿ ಮತ್ತು ತಂದೆಯೊಂದಿಗೆ ತನ್ನ ಸ್ವಂತ ತಂದೆಯೊಂದಿಗೆ ಮಲಗುತ್ತಾನೆ. ಹೀಗಾಗಿ ಭವಿಷ್ಯದಲ್ಲಿ ತನ್ನನ್ನು ತಾನು ಶಕ್ತಗೊಳಿಸುತ್ತಾನೆ. ಭವಿಷ್ಯದಲ್ಲಿ ಸಮಯಕ್ಕೆ ಹಿಂತಿರುಗಲು ಮತ್ತು ತಂದೆ ಮತ್ತೆ ತನ್ನ ತಂದೆ. ಈ ವಿರೋಧಾಭಾಸವು ತರ್ಕಬದ್ಧವಾಗಿಲ್ಲ, ಏಕೆಂದರೆ ಇದು ಭವಿಷ್ಯದಲ್ಲಿ ಸಂಭವಿಸುವ ಪರಿಣಾಮವನ್ನು ಹಿಂದೆ ಅದರ ಕಾರಣಕ್ಕಿಂತ ಮೊದಲು ವಿವರಿಸುತ್ತದೆ. ನೀವು ಬಿಗ್ ಬ್ಯಾಂಗ್ನ ಹಿಂದಿನ ಸಮಯಕ್ಕೆ ಹಿಂದೆ ಪ್ರಯಾಣಿಸುತ್ತಿದ್ದೀರಿ ಎಂದು ಭಾವಿಸೋಣ. ಹೇಗಾದರೂ ಬಿಗ್ ಬ್ಯಾಂಗ್ ಅನ್ನು ಉಂಟುಮಾಡಬಹುದು ಮತ್ತು ಹೀಗೆ ವಿಶ್ವವನ್ನು ರಚಿಸಬೇಕು. ವಿಧಿಯ ಪ್ರಕಾರ 13.5 ಶತಕೋಟಿ ವರ್ಷಗಳ ನಂತರ ಸಮಯ ಯಂತ್ರವನ್ನು ಆವಿಷ್ಕರಿಸಲು ಮತ್ತು ಯೂನಿವರ್ಸ್ ಅನ್ನು ರಚಿಸಲು ಹಿಂತಿರುಗಿ ಪ್ರಯಾಣಿಸಲು ಸಮಯ ಯಂತ್ರವನ್ನು ಆವಿಷ್ಕರಿಸಲು ನಿಮಗೆ ಅನುವು ಮಾಡಿಕೊಡುವ ಸಲುವಾಗಿ ಇದು ಸಂಭವಿಸುತ್ತದೆ. ಇದು ಮೂಲಭೂತವಾಗಿ ಸಂವೇದನಾರಹಿತವಾಗಿದೆ. 2. ತಾತ್ಕಾಲಿಕ ವಿರೋಧಾಭಾಸ. ಇದು ಮೂಲಭೂತವಾಗಿ ಟೆಂಪೊರಲ್ ಕಾಸಲಿಟಿ ಲೂಪ್ನ ಋಣಾತ್ಮಕ ಆವೃತ್ತಿಯಾಗಿದೆ ಮತ್ತು ಇದನ್ನು ಅಜ್ಜ ವಿರೋಧಾಭಾಸ ಎಂದು ಕರೆಯುತ್ತಾರೆ. ಹಿಂದಿನದಕ್ಕೆ ಪ್ರಯಾಣಿಸುವುದು ತಾರ್ಕಿಕವಾಗಿ ಅಸಾಧ್ಯವಾಗಿರಬೇಕು, ಏಕೆಂದರೆ ಅದು ಸಮಯಕ್ಕೆ ಹಿಂತಿರುಗಲು ಮತ್ತು ನಿಮ್ಮನ್ನು ಕೊಲ್ಲಲು ನಿಮಗೆ ಅನುವು ಮಾಡಿಕೊಡುತ್ತದೆ.
ಆದರೆ ನೀವು ಸತ್ತರೆ ನಿಮ್ಮನ್ನು ಕೊಲ್ಲಲು ನೀವು ಭವಿಷ್ಯದಿಂದ ಭೂತಕಾಲಕ್ಕೆ ಹೇಗೆ ಪ್ರಯಾಣಿಸುತ್ತೀರಿ? ನ್ಯೂಟನ್, ಐನ್ಸ್ಟೈನ್, ಹಾಕಿಂಗ್ ಮತ್ತು ಮಿಚಿಯೋ ಕಾಕು ಅವರಂತಹ ಜನರಿಗೆ ಧನ್ಯವಾದಗಳು. ಗಣಿತದ ಬಗ್ಗೆ ನಮ್ಮ ತಿಳುವಳಿಕೆಯು ಪ್ರತಿದಿನವೂ ವಿಸ್ತರಿಸುತ್ತದೆ ಮತ್ತು ಸಮಯ ಪ್ರಯಾಣದ ಸನ್ನಿವೇಶಗಳಲ್ಲಿ ಒಳಗೊಂಡಿರುವ ತರ್ಕದ ವಿಸ್ತೃತ ತಿಳುವಳಿಕೆಯೊಂದಿಗೆ ವಿಮರ್ಶಕರು, ವಿಶೇಷವಾಗಿ ವೈಜ್ಞಾನಿಕ ಕಾಲ್ಪನಿಕ ಅಭಿಮಾನಿಗಳು ತ್ವರಿತವಾಗಿ ಗಮನ ಸೆಳೆದಿದ್ದಾರೆ. ತಾತ್ಕಾಲಿಕ ವಿರೋಧಾಭಾಸಕ್ಕೆ ಉತ್ತಮ ಪ್ರಸ್ತುತ ಕೌಂಟರ್ ಮಲ್ಟಿವರ್ಸ್ ಆಗಿದೆ. ಇದು ನಿಮ್ಮ ಜೀವನದುದ್ದಕ್ಕೂ ಅನಂತ ಸಂಖ್ಯೆಯ ಬಿಂದುಗಳಲ್ಲಿ ಅನಂತ ಸಂಖ್ಯೆಯ ಕೆಲಸಗಳನ್ನು ಮಾಡುತ್ತಿರುವ ಅನಂತ ಸಂಖ್ಯೆಯನ್ನು ವಿವರಿಸುತ್ತದೆ. ನೀವು ಇನ್ನೊಂದು ಯೂನಿವರ್ಸ್ನಲ್ಲಿ 100 ವರ್ಷ ವಯಸ್ಸಿನ ಬಾರ್ ಫೈಟ್ನಲ್ಲಿ ಇರಿದಿರಬಹುದು, ಆದರೆ ಇದರಲ್ಲಿ ಬಾಲ್ಯದಲ್ಲಿ ಕ್ಯಾನ್ಸರ್ನಿಂದ ಸಾಯಬಹುದು. ಲಿಸ್ಟ್ವರ್ಸ್ ಇಲ್ಲದ ವಿಶ್ವವನ್ನು ಕಲ್ಪಿಸಿಕೊಳ್ಳಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತು ಕ್ವಾಂಟಮ್ ಭೌತಶಾಸ್ತ್ರದ ನಮ್ಮ ಪ್ರಸ್ತುತ ತಿಳುವಳಿಕೆಗಳು ಮಲ್ಟಿವರ್ಸ್ ಒಂದು ರಿಯಾಲಿಟಿ ಎಂಬ ಸಾಧ್ಯತೆಗೆ ಬಲವಾದ ನಂಬಿಕೆಯನ್ನು ನೀಡುತ್ತದೆ. ಇದು ತಾತ್ಕಾಲಿಕ ವಿರೋಧಾಭಾಸವನ್ನು ನಿರಾಕರಿಸುತ್ತದೆ ಮತ್ತು ಹಲವಾರು ಇತರವುಗಳು. ನೀವು ನಿಮ್ಮನ್ನು ಕೊಂದ ನಂತರ ನಿಮಗೆ ಭವಿಷ್ಯವನ್ನು ಅನುಮತಿಸುತ್ತದೆ, ಆದರೆ ಮಲ್ಟಿವರ್ಸ್ನ ಅಸ್ತಿತ್ವದ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ರೂಪುಗೊಂಡ ಸಿದ್ಧಾಂತವಿಲ್ಲ ಮತ್ತು ಅಲ್ಲಿಯವರೆಗೆ ಈ ವಿರೋಧಾಭಾಸವು ನಿಂತಿದೆ. ಒಂದು ಏಕೀಕೃತ ಕ್ಷೇತ್ರ ಸಿದ್ಧಾಂತವಿಲ್ಲ. ಪ್ರಾಮಾಣಿಕವಾಗಿ ಹೇಳುವುದಾದರೆ, ಹಿಂದಿನ ಎಲ್ಲಾ ನಮೂದುಗಳು ಶುದ್ಧ ಗಣಿತಕ್ಕಿಂತ ಹೆಚ್ಚು ತರ್ಕವನ್ನು ಆಧರಿಸಿವೆ. ನಿಖರವಾಗಿ ನಾವು ಸಮಯ ಪ್ರಯಾಣಕ್ಕೆ ಸಂಬಂಧಿಸಿದ ಎಲ್ಲವನ್ನೂ ನಮ್ಮ ಮೇಲ್ನೋಟದ ಗ್ರಹಿಕೆಯ ಪ್ರಕಾರ ಮಾತ್ರ ಊಹಿಸಬಹುದು. ಆಲ್ಬರ್ಟ್ ಐನ್ಸ್ಟೈನ್ ಅವರ ಜೀವನ ಕಾರ್ಯವು ನಾವು ಈಗ ಸಾಪೇಕ್ಷತೆ ಎಂದು ಕರೆಯುವ ಮೇಲೆ ಕೇಂದ್ರೀಕೃತವಾಗಿದೆ. ಅವರು ಅದರ 2 ಸಿದ್ಧಾಂತಗಳನ್ನು ಪ್ರತಿಪಾದಿಸಿದರು, ಆದರೆ ಮುಂದಿನ ಹಂತ, ಅನಂತ ಹೆಚ್ಚು ಪ್ರಮುಖವಾದದ್ದು, ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವನ್ನು ವಿದ್ಯುತ್ಕಾಂತೀಯತೆಯೊಂದಿಗೆ ಏಕೀಕರಿಸುವುದು. ಐನ್ಸ್ಟೈನ್ ಈ ಕೆಲಸದಲ್ಲಿ ಮರಣ ಹೊಂದಿದರು, ಮತ್ತು ಇಂದಿನ ಎಗ್ಹೆಡ್ಗಳು ಮಗುವಿನ ಹೆಜ್ಜೆಗಳನ್ನು ಮಾತ್ರ ಮುಂದಕ್ಕೆ ತೆಗೆದುಕೊಂಡಿವೆ. ಇಲ್ಲಿಯವರೆಗಿನ ಗಣಿತದ ಉನ್ನತ ರೂಪವನ್ನು ಎಂ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಇದನ್ನು ಇನ್ನೂ ಸಂಪೂರ್ಣವಾಗಿ ವಿವರಿಸಲಾಗಿಲ್ಲ. ಗಣಿತಜ್ಞರಿಗೆ ಇದು ಪ್ರಾಯೋಗಿಕವಾಗಿ ಧರ್ಮವಾಗಿದೆ, ಏಕೆಂದರೆ ಕೆಲವರು ಅದನ್ನು ನಂಬುವುದಿಲ್ಲ ಎಂದು ಅದರ ಬಗ್ಗೆ ಸ್ವಲ್ಪವೇ ಅರ್ಥಮಾಡಿಕೊಳ್ಳಲಾಗಿದೆ. ಇದು ಬ್ರಹ್ಮಾಂಡದಲ್ಲಿ 11 ಆಯಾಮಗಳನ್ನು ಗುರುತಿಸುತ್ತದೆ, ಕೇವಲ 4 ಅಲ್ಲ, ಮತ್ತು ಅದರ ಚಾಂಪಿಯನ್ಗಳು ಇದು ಹಿಂದಿನ 5 ವಿಭಿನ್ನ ಸ್ಟ್ರಿಂಗ್ ಸಿದ್ಧಾಂತಗಳನ್ನು ಒಂದುಗೂಡಿಸಬಹುದು ಎಂದು ನಿರೀಕ್ಷಿಸುತ್ತಾರೆ ಮತ್ತು ಆಚೆಗೆ ಉಳಿದಿರುವ ಏಕೈಕ ಹೆಜ್ಜೆಯನ್ನು ತೆಗೆದುಕೊಳ್ಳಬಹುದು, ಎಲ್ಲದರ ಭೌತಿಕ ಗುಣಲಕ್ಷಣಗಳು ಮತ್ತು ಕಾನೂನುಗಳ ಏಕೀಕರಣ. ಬ್ರಹ್ಮಾಂಡದ 4 ಶಕ್ತಿಗಳು. ಎಂ ಥಿಯರಿ ಸಾಮಾನ್ಯ ಸಾಪೇಕ್ಷತೆ ಮತ್ತು ಕ್ವಾಂಟಮ್ ಗುರುತ್ವಾಕರ್ಷಣೆಯ ನಡುವಿನ ಸಾಮಾನ್ಯ ನೆಲೆಯನ್ನು ಹುಡುಕುತ್ತದೆ, ಎಲ್ಲಾ 4 ಅನ್ನು ಒಟ್ಟುಗೂಡಿಸುವ ಗುರಿಯೊಂದಿಗೆ. ಹಾಗೆ ಮಾಡಲು ಯೂನಿವರ್ಸ್ ಹೇಗೆ ಕಾಣಿಸಿಕೊಂಡಿತು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸಿತು ಎಂಬುದನ್ನು ಗಣಿತದ ಅವಲೋಕನ ಮಾಡುವುದು. ಅದು ಇನ್ನೂ ಒಂದು ಅಪರಿಮಿತ ಸಣ್ಣ ಬಿಂದುವಾಗಿತ್ತು. ಇಂದು ಅದರಲ್ಲಿ ಇರುವ ವಸ್ತು ಮತ್ತು ಶಕ್ತಿ. ಅಂತಹ ಭೌತಶಾಸ್ತ್ರವನ್ನು ಗ್ರಹಿಸಲು ಬಾಹ್ಯಾಕಾಶ ಸಮಯವನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸುವುದು ಮತ್ತು ಭವಿಷ್ಯದ ಸಮಯಕ್ಕೆ ಪೂರ್ವ ವರ್ಗಾಯುವುದು ಅಥವಾ ಹಿಂದಿನ ಸಮಯಕ್ಕೆ ಹಿಂತಿರುಗುವುದು ಹೇಗೆ ಎಂಬ ಗಣಿತದ ಗ್ರಹಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಬಾಹ್ಯಾಕಾಶ ಸಮಯದ ಪ್ರತಿ ಬಿಂದುವಿಗೆ ಒಂದು ಮೌಲ್ಯದೊಂದಿಗೆ ಎಲ್ಲಾ 4 ಬಲಗಳನ್ನು ಒಂದೇ ಭೌತಿಕ ಪ್ರಮಾಣಕ್ಕೆ ಯಾರಾದರೂ ಏಕೀಕರಿಸುವವರೆಗೆ ನಾವು ಯಾವುದೇ ಯಾವಾಗ ಹೋಗುವುದಿಲ್ಲ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಂದಾದಾರರಾಗಲು ಮರೆಯಬೇಡಿ ಮತ್ತು ಅಧಿಸೂಚನೆ ಬೆಲ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡಿ. ಬೈ.